ಮನೆ ಕೆಲಸಗಾರ ಹಾಗೆಯೇ ಡ್ರೈವರ್ನಿಂದನೇ ಉದ್ಯಮಿಯ ಮನೆಯನ್ನ ಕಳ್ಳತನ ಮಾಡಲಾಗಿದೆ. ಗೋಪಾಲ್ ಶಿಂದೆ ಮನೆ ದೋಚಿದ್ದ 4 ಕಳ್ಳರು ಮಂಜುನಾಥ್, ಚಂದನ್, ನರೇಂದ್ರ, ಮಂಜಿತ್ ಈ 4 ಅರೆಸ್ಟ್ ಆಗಿದ್ದಾರೆ. ಉದ್ಯಮಿಯ ಮನೆಯನ್ನ ಇವರು ಕಳ್ಳತನ ಮಾಡಿದ್ರು. ಆದರೆ ಇದೀಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾರೆ ಈ 4 ಖದೀಮರು. ಪ್ಲಾನ್ ಸಕ್ಸಸ್ ಆದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಹರಕೆನೂ ಕೂಡ ಕಟ್ಕೊಂಡಿದ್ರು ಇವರು. ಪ್ಲಾನ್ ಏನೋ ಸಕ್ಸಸ್ ಆಯ್ತು, ಕಳ್ಳತನ ಸಕ್ಸಸ್ ಆದ್ಮೇಲೆ ಧರ್ಮಸ್ಥಳಕ್ಕೂ ಹೋಗಿ ಹರಕೆಯನ್ನ ತೀರಿಸಿದ್ರು. ಜೀವನದಲ್ಲಿ ಒಂದ್ಸಲ ಕಳ್ಳತನ ಮಾಡಿ ಸೆಟ್ಲ್ ಆಗುವಂತಹ ಐಡಿಯಾ ಇವ್ರದ್ದಾಗಿತ್ತು. ಇದೀಗ ವಿದ್ಯಾರಣ್ಯಪುರ ಪೊಲೀಸರು ಖತರ್ನಾಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 550 ಗ್ರಾಂ ಚಿನ್ನ, 3 ಲಕ್ಷ ನಗದು, 3 ಕೆಜಿ ಬೆಳ್ಳಿಯನ್ನು ವಶಕ್ಕೆ ಪಡೆದಿದ್ದಾರೆ. ತಪ್ಪು ಮಾಡಿದ್ರೆ ಯಾರೇ ಆದ್ರೂ ದೇವರು ಕೂಡ ಕ್ಷಮಿಸಲಾರ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ತಾವು ತಪ್ಪು ಮಾಡಿದ್ದಲ್ಲದೆ ದೇವರಿಗೂ ಕೂಡ ಹರಕೆ ಒಪ್ಪಿಸುವಂತಹ ಒಂದು ಪ್ಲಾನ್ ಅನ್ನು ಇವರು ಹಾಕೊಂಡು ಹರಕೆನೂ ತೀರಿಸಿದ್ದಾರೆ. ಆದ್ರೆ ದೇವರು ಕೂಡ ತಪ್ಪು ಮಾಡಿದ್ರೆ ಕ್ಷಮಿಸಲ್ಲ ಅಂತ ಹೇಳಿ ಇವರು ಸಿಕ್ಕಾಕೊಂಡಂಗ ಆಗಿದೆ. ಇಲ್ಲಿ ಯಾವಾಗ ಇವರು ಉದ್ಯಮಿಯ ಮನೆಗೆ ಕನ್ನ ಹಾಕಿರೋದು, ಜೊತೆಗೆ ಇದೀಗ ಇವರು ಏನ್ ಹೇಳ್ತಿದ್ದಾರೆ? ನವಿತಾ, ಈ ಒಂದು ಘಟನೆ ನಡೆದಿರುವಂತಹದ್ದು ಡಿಸೆಂಬರ್ 24ನೇ ತಾರೀಕಿನಂದು ಗೋಪಾಲ್ ಶಿಂದೆ ಎನ್ನುವಂತ ಉದ್ಯಮಿ ಇದ್ದಾನೆ. ಈತ ಕ್ರಿಸ್ಮಸ್ ರಜೆ ಅಂತ ಹೇಳ್ಬಿಟ್ಟು ತನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿರ್ತಾರೆ. ಟ್ರಿಪ್ ಹೋದಂತ ಸಂದರ್ಭದಲ್ಲಿ ಆತನ ಡ್ರೈವರ್ ಆಗಿದ್ದಂತ ಮಂಜಿತ್ ಮತ್ತು ಆತನ ಕಾರು ಚಾಲಕ ನರೇಂದ್ರ ಈ ಇಬ್ರು ಕೂಡ ಅಷ್ಟೇ ಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ಗೋಪಾಲ್ ಶಿಂದೆ ಬಳಿ ಕೆಲಸ ಮಾಡ್ಕೊಂಡಿರ್ತಾರೆ. ಆದ್ರೆ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಸಂಬಳಕ್ಕೆ ದುಡಿಬೇಕು, ನಾವು ಏಕಾಏಕಿ ಐಷಾರಾಮಿ ಜೀವನವನ್ನ ಮಾಡ್ಬೇಕು, ಜೊತೆಗೆ ಸಾಹುಕಾರರಾಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಅಂತ ತನ್ನದೇ ಆದಂತ ಮನೆ ಮಾಲೀಕನ ಮನೆಯನ್ನ ದೋಚುವಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ತಾರೆ. ಜೊತೆಗೆ ಇವ್ರಿಗೆ ಏಕಾಏಕಿ ನಾವು ಕಳ್ಳತನ ಮಾಡೋಕ್ ಆಗೋದಿಲ್ಲ, ಬದಲಾಗಿ ಯಾರಾದ್ರೂ ಪ್ರೊಫೆಷನಲ್ ಕಳ್ಳರನ್ನು ಕೂಡ ನಾವು ಏನಾದ್ರೂ ಮಾಡಿ ಇದ್ರಲ್ಲಿ ಇನ್ವಾಲ್ವ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಆ ಒಂದು ಪ್ಲಾನ್ ಮಾಡ್ಕೊಂಡಂತೆ ಈ ಒಂದು ನರೇಂದ್ರ ಏನಿದ್ದಾನೆ, ಈತನಿಗೆ ಒಬ್ಬ ಸ್ನೇಹಿತನು ಕೂಡ ಇರ್ತಾನೆ. ಆತ ಮನೆಗಳಾಗಿರ್ತಾರೆ, ಮಂಜುನಾಥ್ ಎನ್ನುವಂತ ಮನೆಗಳನ್ನ ಪರಿಚಯ ಮಾಡ್ತಾರೆ. ಇದಾದಂತ ಬಳಿಕ ಒಟ್ಟು 4 ಜನರು ಕೂಡ ಅಷ್ಟೇ ಸೇರ್ಕೊಂಡ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು 3 ತಿಂಗಳಿಂದ ಸ್ಕೆಚ್ ಅನ್ನ ಮಾಡ್ಕೊಂಡು ಮನೆಯಲ್ಲಿ ಯಾರೂ ಇಲ್ಲ ಅಂತ ತಿಳಿದಂತ ಸಂದರ್ಭದಲ್ಲಿ ಇಡೀ ಮನೆಯನ್ನ ದೋಚರು. ಮನೆಯಲ್ಲಿ ಸುಮಾರು 600 ಗ್ರಾಂನಷ್ಟು ಚಿನ್ನ, ಬೆಳ್ಳಿ ಮತ್ತು ಒಂದಷ್ಟು ಹಣ, ಒಟ್ಟಾರೆಯಾಗಿ ಸುಮಾರು 1 ಕೋಟಿಯಷ್ಟು ಹಣ ಮತ್ತು ಚಿನ್ನವನ್ನೆರಡೂ ಕೂಡ ಅಷ್ಟೇ ಇವರು ಕಳ್ತನ ಮಾಡ್ತಾರೆ. ಕಳ್ತನ ಮಾಡಿದ್ದಕ್ಕೂ ಮುಂಚಿತವಾಗಿ ಇವರು ಒಂದು ಹರಕೆಯನ್ನ ಕಟ್ಕೊಂಡಿರ್ತಾರೆ. ಈ ಕಳ್ತನ ಅಂದ್ರೆ ಸಕ್ಸಸ್ ಆಗಿ ಹಣ ಮತ್ತು ಒಡವೆ ಎಲ್ಲವೂ ಕೂಡ ಕೈಗೆ ಬಂತು ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥನ ಸನ್ನಿಧಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಹರಕೆಯನ್ನ ತೀರಿಸ್ತೀವಿ ಅಂತಾನು ಕೂಡ ಹೇಳ್ತಾರೆ. ಅದರಂತೆ 4 ಜನ ಆರೋಪಿಗಳು ಕೂಡ ಅಷ್ಟೇ ಕಳ್ಳತನ ಮಾಡ್ಕೊಂಡಿದ್ದಾದಂತ ಬಳಿಕ ಬಂದಂತ ಹಣದಲ್ಲಿ ಸುಮಾರು 2 ದಿನಗಳ ಕಾಲ ಮೋಜು ಮಸ್ತಿ ಮಾಡ್ಬಿಟ್ಟು ಕೊನೆಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮಂಜುನಾಥನ ಸನ್ನಿಧಿಯಲ್ಲಿ ಹರಕೆಯನ್ನು ಕೂಡ ತೀರಿಸ್ಕೊಂಡು ತದನಂತರ ವಾಪಸ್ ಬಂದಿದ್ರೆ, ಯಾವಾಗ ಮನೆ ಮಾಲೀಕ ಟ್ರಿಪ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾನೆ, ಮನೆಗೆ ಬಂದಂತ ವೇಳೆಯಲ್ಲಿ ಈ ಕಳ್ಳತನ ಆಗಿರುವಂತದ್ರ ಬಗ್ಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿರುವಂತಹ CCTV ಫುಟೇಜಸ್ ಎಲ್ಲವನ್ನೂ ಕೂಡ ಚೆಕ್ ಮಾಡಿದ ಸಂದರ್ಭದಲ್ಲಿ ಈ ಮನೆ ಕೆಲಸದವರು ಕೂಡ ಮತ್ತು ಕಾರು ಚಾಲಕ ಇಬ್ರು ಕೂಡ ಈ ರೀತಿಯಂತ ಕೃತ್ಯವನ್ನ ಮಾಡಿರುವಂತದ್ದು ಗೊತ್ತಾಗುತ್ತೆ. ತಕ್ಷಣ ವಿದ್ಯಾರಣ್ಯಪುರ ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದಂತ ಬಳಿಕ CCTV ದೃಶ್ಯಗಳನ್ನ ಆಧರಿಸಿಕೊಂಡು ಇವರಿಬ್ಬರನ್ನು ಕೂಡ ಅಷ್ಟೇ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದಂತ ವೇಳೆಯಲ್ಲಿ ಈ ರೀತಿಯಾದಂತ ಒಂದು ಕಳ್ಳತನ ಪ್ಲಾನಿಂಗ್ ಅನ್ನುವಂಥದ್ದು ಹೊರಗಡೆ ಬಂದಿರುವಂತದ್ದು. ಸದ್ಯಕ್ಕೆ ಬಂಧಿತರಿಂದ ಸುಮಾರು 550ಕ್ಕೂ ಹೆಚ್ಚು ಗ್ರಾಂ ಗೋಲ್ಡ್ ಮತ್ತು ಒಂದಷ್ಟು ಹಣವನ್ನು ಈಗಾಗಲೇ ರಿಕವರಿ ಮಾಡಿಕೊಂಡು ಇನ್ನಷ್ಟು ತನಿಖೆಯನ್ನ ವಿದ್ಯಾರಣ್ಯಪುರ ಪೊಲೀಸರು ಮುಂದುವರೆಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.